ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಊರಿಗೆ ಹೋಗೋ ದಿನ. ಊರಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಬಸ್ಸಲ್ಲೇ ಹೋಗಿದ್ದು. ಇನ್ನು ಓದೋದಕ್ಕೆ ನನ್ನ ಮಕ್ಕಳದ್ದು ಜಾಸ್ತಿ ಇದೇನೇ ಆಗೈತೆ. ಆಡು ಕುರಿ ಈ ವಿಡಿಯೋದಲ್ಲಿ ಇರೋದು ಇಷ್ಟೇ. ಅದನ್ನು ನೋಡೋರು ಒಂದಿಷ್ಟ ಆದರೂ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ. ನನ್ನ ಮಕ್ಕಳು ಅಂತೂ ಅವರು ಆಡು ಕುರಿದ್ರಲ್ಲಿ ಖುಷಿ ಏನೋ ಡಬ್ಬಲ್ ಖುಷಿ, ಧಮಾಕ ಅಂತಲೇ ಹೇಳ್ಬೋದು. ಆ ಥರ ಖುಷಿ ಪಡ್ತಾಯಿದ್ದಾರೆ. ಓದೋದಕ್ಕೆ ಇವು ಕೋಳಿಗೆ ಮೇವು ಹಾಕೋದು ಮತ್ತು ಅವು ಇಟ್ಕೊಳ್ಳೋದು, ಅದು ಅಮ್ಮ ಅದು ಒಂದೇ ಥರ ಇರೋದು ಯಾಕೆ ಅಂತ ಏನೇನೋ ಪ್ರಶ್ನೆ ಕೇಳ್ತಾನೆ ಇರ್ತಿದ್ದ. ಇನ್ನು ಎಲ್ಲ ಒಕ್ಕಣಿಂದ ಏನೇನು ಐತೆ ಮನೇಲಿ ಅದೆಲ್ಲನೂ ಒಂದ್ಸಲ ನೋಡ್ಕೊಂಬಂದ ಎಲ್ಲನೂ ನೋಡ್ತಾ ಇದ್ದಾನೆ. ಇಲ್ಲೇನು ನೋಡೋಕ್ಕಾಗಿರ್ಲಿಲ್ವಲ್ಲ, ನೋಡ್ತಾನೆ ಇರ್ತಾನೆ. ಏನು ನೋಡ್ದೇ ಇರೋಂಥನೂ ಅಲ್ಲ. ಹೋಗ್ತಾ ಇರ್ತೀವಿ, ಫಂಕ್ಷನ್ ಇದ್ದಾಗ ಬರ್ತಾ ಇರ್ತೀವಿ, ಹಾಗೆ ನೋಡಿರ್ತಾನೆ. ಆದರೂ ಓದೋದಕ್ಕೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ವಲ್ಲ, ಹಾಗಾಗಿ ಅಷ್ಟು ನೋಡ್ಕೊಂಡು ಖುಷಿ ಪಡ್ತಾಯಿದ್ದ. ಅಷ್ಟರಲ್ಲಿ ಹೊಲ್ತವಿಂದ ನಮ್ಮ ಅಪ್ಪ ಅಮ್ಮ ಇಬ್ಬರು ಆಡು ಎಮ್ಮೆ ಇವೆಲ್ಲ ಬಂದರು. ಇವನು ನನ್ನ ಚಿಕ್ಕ ಮಗ ನಮ್ಮ ತಾಯಿ ಎತ್ಕೊಳ್ಳಿ ಅಂದ್ಬಿಟ್ಟು ಎತ್ಕೊಂಡಿರಲಿಲ್ಲ. ಅವರು ಧೂಳು ಹಂಗೆ ಕೈ ತೊಳ್ಕೊತೀನಿ ಅಂದ್ಕೊಂಡು ಆಮೇಲೆ ಹೋಗಿ ಇಟ್ಕೊಂಡೇ ಬಿಟ್ಟ. ಎತ್ಕೊಳ್ಳೋ ಗಂಟ ಎತ್ಕೊಂಡ್ರು ಅವರು. ಇನ್ನು ಆಡು ಮರಿಗಳು ಮನೇಲೇ ಬಿಟ್ಬಿಟ್ಟು ಹೋಗಿರೋದ್ರಿಂದ ಬಿಸಿಲು ಅಂದ್ಬಿಟ್ಟು ಹೊಡ್ಕೊಂಡು ಹೋಗಲ್ಲ. ಅವು ಇನ್ನೂ ಚಿಕ್ಕ ಮರಿ, ಅದಕ್ಕೆ ಅವು ಹಾಲು ಕುಡಿಸ್ತೈತೆ. ಅವ್ರ ಅಮ್ಮ ಮಾಮೂಲಿ ಅವ್ರು ದೊಡ್ಕೊಂಡು ಹೋಗಿರ್ತಾರೆ. ಮರಿ ಅನ್ನೋದನ್ನ ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ದೊಡ್ಡವಾದಮೇಲೆ ಇಟ್ಕೊಂಡು ಹೋಗೋದು. ಇನ್ನು ನಮ್ಮ ಅಪ್ಪ ಇಷ್ಟು ವರ್ಷ ಇಡೀ ನಮ್ಮ ತಾಯಿ ಮದುವೆ ಆಗ್ತಾವಿಂದು ಇನ್ನೂ ಒಂದು ಸಲ ಹಾಲು ಕರಿತಾನೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹಾಲು ಕರಿತಾ ಇರೋದು. ಇನ್ನು ನಾವು ಮದುವೆ ಇತ್ತು ಅಂತ ಊರಿಗೆ ಹೋಗಿದ್ದು ಸ್ವಲ್ಪ ಹೊತ್ತು ಸಂಜೆಲೇ ಹೋಗಿದ್ದು. ಹಂಗಾಗಿ ಸಂಜೆ ಅಂದರೆ ನೈಟ್ ಮದುವೆ ರಿಸೆಪ್ಷನ್ ಇತ್ತು, ಹೋಗೋಣ ಅಂತೇಳ್ಬಿಟ್ಟು. ಇನ್ನು ನಮ್ಮ ಅಪ್ಪ ಒಂದರಲ್ಲಿ ಎಮ್ಮೆಲಿ 2 ಎಮ್ಮೆ ಇರೋದ್ರಿಂದ 2 ಒಂದೊಂದು ಕೊಡುತ್ತೆ. ಇನ್ನು ಡೈರಿಗೆ ಹಾಕ್ತಾರೆ. ಇನ್ನು ಮಿಕ್ಕಿದ್ದು ಅಮ್ಮ ಕಾಪಿ ಹಾಲು ಇದಕ್ಕೆ ಅಂದ್ಬಿಟ್ಟು. ಇನ್ನು ನಾವು ಒಂದು ಸ್ವಲ್ಪ ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ನನ್ನ ಮಗ ಮಾಮಿ ಮಾಡ್ತೀನಿ ಅಂದ್ಕೊಂಡು ಏನೋ ಸುಮ್ಮನೆ ಮಾಡ್ತಾಯಿದ್ದ. ಅದೊಂದು ಸ್ವಲ್ಪ ನೋಡಿಕೊಂಡು ಇದ್ದೆ. ಇನ್ನು ನಮ್ಮಪ್ಪನ ಗಾಡೀಲಿ ಮದುವೆಗೆ ಹೋಗೋಣ ಅಂತೇಳ್ಬಿಟ್ಟು ನಾನು ಈ ಥರ ರೆಡಿಯಾಗಿದ್ದೀನಿ. ಫಸ್ಟೆಲ್ಲ ಸೀರೆ ಉಡೋಕ್ಕೆ ಇವ್ರನ್ನ ಕರಿವೆ. ಈಗಿಲ್ಲ, ಹೆಂಗೋ ಬರೋಷ್ಟು ಬರುತ್ತೆ, ಉಡ್ಕೋತೀನಿ ಇವಾಗ. ಏನಿಲ್ಲ, ಹೋಪ್ಲೆಸ್ ಅನ್ನೋಷ್ಟೇನೂ ಇಲ್ಲ. ಇನ್ನು ಅದೇ ಮದುವೆಗೆ ಅಂತ ಹೋಗಿದ್ದು. ಇನ್ನು ನನ್ನ ಮಕ್ಕಳಿಬ್ರು ಆಟ ಆಡ್ತಾನೆ ಅವರೇ. ಮದುವೆಯಲ್ಲಿ ಹೊಸ್ತಲ್ವ ಅವ್ರಿಗೆ, ಇನ್ನೂ ಇಲ್ಲಾದರೆ ಮನೆ ಒಳಗಡೆ ಇರ್ತಿದ್ದೆ. ಇಲ್ಲೂ ಹೊರ್ಗಡೆ ಎಷ್ಟೇ ಕರ್ಕೊ ಹೋಗ್ಬೋದು. ಹೊಸ ಜಾಗ ನೋಡಿದಾಗ ಅವ್ರು ಆಟ ಆಡಬೇಕು ಅಂತಲೇ ಅನಿಸೋದು. ಏನು ಮಾಡೋಕ್ಕೆ ಅವ್ರ ಖುಷಿ. ಈಗ ನಾವು ಆಡೋಕ್ಕಾಗಲ್ವಲ್ಲ ಆ ಥರ. ನಾವೇನೋ ಹೋಗ್ತೀವಿ, ಒಂದು ಹತ್ರ ಕೂತಿರ್ತೀವಿ, ಫೋಟೋ ತೆಗೆಸ್ಕೊತೀವಿ, ಸ್ಟೇಜ್ ಮೇಲೆ ಹೋಗಿ ಊಟ ಮಾಡ್ಕೊತೀವಿ, ಬರ್ತೀವಿ. ಇನ್ನು ಬೆಳಗ್ಗೆ ನೈಟ್ ಬಂದು ಅವ್ರು ರಿಟರ್ನ್ ಬಂದು ಇನ್ನೂ ನನ್ನ ಮಗ ಮಲಗಿದ್ದ. ನೋಡಿ ನಮ್ಮ ಬೆಳಗಿನ ವ್ಯೂ ಯಾವ ಥರ ಇದೆ ಅಂತೇಳಿ. ಇನ್ನು ನನ್ನ ಮಕ್ಕಳಿಬ್ರು ಆಡ್ಮರಿ ಅಂತ ಅಲ್ಲಿಂದ ಈ ಮನೆಗೆ ತಗೊಬಂದಿದ್ದಾರೆ, ಹಳೆ ಮನೆಯಿಂದ. ಇನ್ನು ನೋಡಿ ಈ ಥರ ಆಟ ಆಡ್ತಾಯಿದ್ದಾರೆ. ದೊಡ್ಡವನು ಏನು ಮಾಡ್ತಾನೆ, ಚಿಕ್ಕವನು ಅದೇನೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು. ಇನ್ನು ನಮ್ಮ ಮನೇಲಿ ಕೊಬ್ಬರಿಕಾಯಿ ಇದ್ದು ಅಂದ್ಬಿಟ್ಟು ನಮ್ಮ ಅಮ್ಮರೆಲ್ಲ ಸುಲ್ಕೊಂಡು ಈ ಥರ ಕೆಚ್ಕೊಳ್ಳೋಕ್ಕೇನೋ ಮಾಡ್ತಾಯಿದ್ರು ಕಾಯಿನ. ನೋಡಿ ನನ್ನ ಮಗ ಕಸ ಗುಡಿಸ್ತಾನೆ ಅಂತ ಗುಡಿಸ್ತಾ ಇದ್ದಾನೆ. ಆ ಕಡೆಯಿಂದ ಈ ಕಡೆ ಗುಡಿಸ್ತಾನೆ, ಈ ಕಡೆಯಿಂದ ಆ ಕಡೆ ಗುಡಿಸ್ತಾನೆ. ಏನೋ ಒಂದು ಅವನು ಮಾಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಡೇ ಇದು. ಅದೇ ವ್ಯೂ ಯಾವ ಥರ ಊರ ಕಡೆ ಇಬ್ಬನಿ ಬೀಳತೈತೆ ಅನ್ನೋ ಮೋಡ ಮಂಜು ಐತೆ. ಬೆಳಗ್ಗೆ ಟೈಮಲ್ಲಿ ಈ ಥರ ಕಾಣಿಸ್ತೈತೆ. ಕೆರೆನೂ ನಮ್ದು ಅಲ್ಲೇ ಹತ್ರ ಇರೋದ್ರಿಂದ ಈ ಥರ ಇದೆ.
ನೋಡಿ, ಕೋಳಿ ಇರ್ಬೋದು, ಎಮ್ಮೆ. ಬೆಳಗಿನ ಜಾವ ಹಾಲು ಕರೆದ್ಬಿಟ್ಟು ಅವಕ್ಕೆ ತಿಂಡಿ ನೀರು ಕುಡಿಸ್ಕೊಂಡ್ಬಿಟ್ಟು ಈಚೆ ಕಟ್ಟಾಕೋದು. ಈಗ ಬಿಸಿಲು ಜಾಸ್ತಿನೇ, ಸ್ವಲ್ಪ ಹೊತ್ತು ಕಟ್ಟಾಕ್ತಾರೆ. ಒಳಗಡೆ ಮೇವು ಹಾಕ್ಬಿಟ್ಟು ಮನೆ ಒಳಗಡೆ ಕಟ್ಕೋತಾರೆ. ಇನ್ನು ಡೈಲಿ ನಮ್ಮ ಅಪ್ಪಂದು ಕಸ, ಆಡಿಗೆ ಸೊಪ್ಪು ತಂದಿರೋ ಕಡ್ಡಿ ಎಲ್ಲನೂ ಇದ್ರೊಳಗಡೆ ಗಾಡಿ ಒಳಗಡೆ ಹಾಕ್ಕೊಂಡು ತಗೋಗಿ ಹೊಲ್ದ ಹತ್ರ ಹಾಕೋದು. ಇನ್ನು ನಮ್ಮಮ್ಮ ನೀರು ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಪಾತ್ರೆ ಬಟ್ಟೆ ಎಲ್ಲ ಒಕ್ಕೋತಾಯಿದ್ರು. ನನ್ನ ಮಗ ಮಾವಿನಕಾಯಿ ಬಜ್ಜಿ ಮಾಡ್ತೀನಿ ಅಂತ ಆಡಿಸ್ತಾವನೆ. ಮಾವಿನಕಾಯಿ ಹಾಕ್ಬಿಟ್ಟು ಇನ್ನೊಂದು ಕಡೆ ಉದ್ನಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಬೆಲ್ಲ ಇಟ್ಟಿರೋದು. ನಿಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಅಳತೆಗೆ ಮಾಡ್ಕೊಳ್ಳಿ. ಇನ್ನು ಅದಕ್ಕೆ ಕೊಬ್ಬರಿಕಾಯಿ ಹಾಕಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಬ್ಬರಿಕಾಯಿ ಒಂದು ಸ್ವಲ್ಪ ತುರ್ಕೊಂಡು ಇಟ್ಕೊಂಡು ಅದು ಮಳ್ಳ ಟೈಮಲ್ಲಿ ಕಾಯಿ ತುರಿನ ಉದುರಿಸೋದು. ಇನ್ನು ಹಸಿಟ್ಟು ಅದು ಮಳ್ತಾ ಇದ್ದಂಗೆ ಹಾಕಬೇಕು. ಅದು ನೋಡಿ ಈ ಥರ ಮಳ್ಳಿರ್ದಾಗಲೇ ಕೊಬ್ಬರಿ ತುರಿ ಹಾಕ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕೋದು. ಹಸಿಟ್ಟು ಈ ಥರ ಮಾಮೂಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಸಿಟ್ಟು ಯಾವ ರೀತಿ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಏನೋ ಅವ್ನ ಖುಷಿ, ಏನೇನೋ ಅಲ್ಟಿಗೆ ಹೇಳ್ತಾ ಅದು ಮಾಡ್ತಾವೆ ಅಂತ ಅವ್ನ ಖುಷಿ. ಸಿಹಿ ಅಂದರೆ ಸ್ವಲ್ಪ ಇಷ್ಟ, ಸ್ವಲ್ಪ ಒಂದು 3 ತುತ್ತು ತಿಂತಾನೆ, ಆಮೇಲೆ ಹೋಗಲ್ಲ ಒಳಗಡೆಗೆ. ಆಸೆ ಪಟ್ಟದ್ದು ಮಾಡ್ತಾವೆ ಅಂತ ಅವ್ನ ಖುಷಿ ಅಷ್ಟೇ. ಇನ್ನೂ ಬೇಯ್ತೈತೆ. ಬೇಯ್ದಿರೋದು ತಿರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತಿಕ್ಕೊಳ್ಳುತ್ತೆ. ಹಿಂಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ನಾರು ಬರೋ ಥರ ತಿಕ್ಕಬೇಕು. ಆಮೇಲೆ ನೈಸ್ ಬರೋ ಥರ ಮುದ್ದೆ ತಿರುಗಿ ಕಟ್ಕೊಳ್ಳೋದು. ನೋಡಿ, ಇಬ್ಬರು ಈ ಥರ ತಿಂತೀನಿ ಅಂತ ತಿಂತಾಯಿದ್ದಾರೆ. ನಮ್ಮ ಚಿಕ್ಕವನಿಗೆ ಹೇಳ್ತಾನೆ, ಬಿಸಿ ಬಿಸಿ ಉದ್ನಿಟ್ಟು ತಿನ್ನೋ ಅಂತ. ಉದ್ನಿಟ್ಟು ರವೆ ಮುದ್ದೆ ಅಂತನೋ ರವೆ ಹಿಟ್ಟು ಅಂತನೋ ಏನೋ ಹೇಳ್ದ. ಇನ್ನು ಎಲ್ಲ ತಿಂದಾದ್ಮೇಲೆ ನೀರು ಎಲ್ಲ ಇಡ್ದಾದ್ಮೇಲೆ ಹೊಲ್ತಕ್ಕೆ ಎಮ್ಮೆ ಇಟ್ಕೊಂಡು ಹೋಯ್ತಾವ್ರೆ. ಇನ್ನು ನಮ್ಮಮ್ಮ ನೋಡಿ ಈ ಥರ ಕ್ಯಾನ್ಗೆ ಹಾಕೊಂಡು ಊಟ ಹಾಕ್ಕೊಂಡು ಹೋಗೋದು. ಕೋಳಿ ಮರಿ ಸ್ವಲ್ಪ ಬಿಸಿಲಲ್ಲಿ ಅಲ್ವಾ ನೋಡಿ ಒಳಗಡೆನೇ ಹೋಗಿ ಕೂತ್ಕೊಬಿಟ್ಟವೆ. ಇನ್ನು ನನ್ನ ಮಗ ಬೆಲ್ಲ ಬಂದಿರು ಅಂತ ಹೇಳ್ಬಿಟ್ಟು ಬೆಲ್ಲ ತಗೊಂಡು ಚೇಂಜ್ ವಾಪಸ್ ಕೊಟ್ಟರೆ ಇವನು ಕೊಡು, ಅದು ದುಡ್ಡೇ ಅಂತ ಗೊತ್ತು. ನಾನು ಕೊಡು ಅಂತಂದರೆ ಔಸ್ಕೊತಾನೆ. ಜಾಬಿಲ್ಲ ಆದ್ರೆ ಜಾಬ್ ಒಳಗಡೆ ಇಟ್ಕೊಳ್ಳೋ ಥರ. ನನ್ನ ಕಿತ್ಕೊಬಿಡ್ತಾಳೆ ಅಂದ್ಬಿಟ್ಟು ಓಡ್ತಾನೆ. ಇನ್ನು ನಾನು ಒಂದು ಕಿತ್ಕೊಬಿಟ್ಟೆ ಅಂತ ಈ ಥರ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇನ್ನು ಹೊಲ್ತದಿಂದ ಎಮ್ಮೆಲ್ಲ ಕಟ್ಟಾಕ್ಬಿಟ್ಟು ಬಂದು ನಮ್ಮಮ್ಮ ಈ ಮನೆಯೆಲ್ಲ ತೊಳೆದು ಬಾಗಿಲನ್ನ ಎಮ್ಮೆಲ್ಲ ಈಚೆ ಕಟ್ಟಾದ್ಮೇಲೆ ತೊಳೀತು. ಆ ಬಾಗಿಲು ಈ ಬಾಗಿಲು ಎರಡನ್ನೂ ಅಲ್ಲಿ ಎಮ್ಮೆದನ್ನು ಕಟ್ಟಾಕ್ಕೊಳ್ಳೋದು. ಫಸ್ಟೆಲ್ಲ ನಾವು ಅದೇ ಮನೇಲಿ ಇದ್ದಿದ್ದು, ಆಮೇಲೆ ಈ ಮನೆಯಲ್ಲಿ ಇರೋದು. ನೋಡಿ, ಊರ ಕಡೆ ನೋಡೋಕ್ಕೆ ಚೆಂದ, ಒಂಥರ ಹಸಿರು. ಆಮೇಲೆ ಮನೆಯೂ ಅಷ್ಟೇ, ಎಲ್ಲ ಕೋಳಿ ಎಮ್ಮೆ ದನ ಎಲ್ಲ ಮನೆ ತುಂಬ ಜನ ಇರೋ ಫೀಲೇ ಆಗೋಗುತ್ತೆ. ಆ ಥರ ಅದರಲ್ಲೇ ಆಟ ಆಡೋದು, ಇದು ಮಾಡೋದು ಎಲ್ಲ ಅಲ್ಲೇ ಮಾಡ್ಕೊಂಡೇ ನಿಂತ್ಕೊಬಿಡ್ತೀವಿ. ಇವರು ಆಟ ಆಡೋದು ಜಾಸ್ತಿ ಅಲ್ಲೇ. ಇನ್ನು ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿಕೊಂಡು ಇನ್ನು ಈಚೆ ಎಲ್ಲ ತೊಳೆದಿತ್ತಲ್ಲ, ಇನ್ನು ಒಳಗಡೆ ಒರೆಸೋಣ ಅಂತೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಇನ್ನು ನನ್ನ ಮಗ ಸ್ನಾನ ಮಾಡಿಸಿ ಮಲಗಿಸ್ದೆ ಅವನಿಗೆ. ಅಷ್ಟೋ ತನಕನೂ ಆಡ್ದ, ಬೆಳಿಗ್ಗೆ ಎದ್ದಿದ್ದವನು. ಇನ್ನು ಅವ್ನಿಗೊಂದು ಸ್ವಲ್ಪ ಮಲಗಿಸ್ಬಿಟ್ಟು ಇವ್ನಿಗೆ ಊಟ ಹಾಕ್ಕೊಟ್ಬಿಟ್ಟು ನಾವು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿದ್ದು ಸಿಂಪಲ್ಲಾಗೇನೆ. ನೋಡಿ, ಈ ಥರ ಬಟ್ಟೆ ನನ್ನ ಮಕ್ಕಳು ಫಸ್ಟೆಲ್ಲ ಅದ್ರ ಮೇಲೆ ತುಳ್ದು ವೈಟ್ ಕಲರ್ ಬೇರೆ ಕೊಳೆನೇ ಅರ್ಧ ಮಾಡಿಬಿಟ್ಟಿದ್ರು. ಆದರೂ ಆನ್ಲೈನಲ್ಲಿ ನೋಡಿ ಚೆನ್ನಾಗೈತೆ ಬಟ್ಟೆ ಕ್ವಾಲಿಟಿ ಎಲ್ಲ. ನೀವು ಯೂಸ್ ಮಾಡ್ಬೋದು ಬೇಕಿದ್ರೆ, ಚೆನ್ನಾಗೈತೆ. ಇಂಥ ಮಕ್ಕಳಿರೋರು ಗಲೀಜಾಗುತ್ತೆ ಅಂತ ಅಂದ್ಕೊಳ್ಳೋರು ಈ ಥರ ಹಾಕ್ಬಿಟ್ರೆ ಸೇಫ್ಟಿಯಾಗಿ ಇರುತ್ತೆ, ಕೊಳೆನೂ ಆಗಲ್ಲ. ಮತ್ತು ತೆಗ್ದು ವಾಷಬಲ್ಲು ಮಾಡ್ಬೋದು. ಬಟ್ಟೆ ಚೆನ್ನಾಗೈತೆ.
ಇನ್ನು ನಾವೆಲ್ಲ ಸ್ನಾನ ಮಾಡಿಕೊಂಡು ಇನ್ನು ಬೆಳಿಗ್ಗೆ ಹಬ್ಬ ಇತ್ತು, ಒಂದು ರಾಕ್ಸಮ್ಮನ ಹಬ್ಬ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆನೆ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡೈತೆ. ಇನ್ನು ನಾವು ಉಪ್ಪಿಟ್ಟಿಗೆ ಅಂದ್ಬಿಟ್ಟು ಹಚ್ಚಿಟ್ಟೈತೆ, ಇನ್ನು ದೇವಸ್ಥಾನದ ಹತ್ರ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಮಲಗೇ ಇದ್ದ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ದೇನೆ ಎದ್ದವನು, ಕಾಪಿನೂ ಕುಡ್ದಿದ್ದಿಲ್ಲ. ನಾವಾರು ಅಟ್ಲೀಸ್ಟ್ ಕುಡ್ದೋ, ನಾನು ತನೂ. ಇನ್ನು ಅವ್ನು ಕುಡಿಲೇ ಇಲ್ಲ. ಇನ್ನು ನನ್ನ ಮಗನಿಗೆ ಈ ಕೋಳಿ, ಕುರಿ, ಆಡು ಕುಯ್ಯೋದು ಎಲ್ಲ ನೋಡೋಕ್ಕೆ ಇಷ್ಟ. ಅವನು ಯಾವತ್ತು ಸುಮಾರು ಸಲ ನೋಡಿದ್ದೀರ, ಕೋಳಿ ಅವ್ನು ಇಟ್ಕೊಂಡು ಹೋಗೋದು, ಕುಯ್ಯೋದು ಎಲ್ಲ ಮಾಡ್ತಾನೆ. ಅದೆಲ್ಲ ನೋಡೋಕೆ ಅವನಿಗಿಷ್ಟ. ನೋಡಿ ನಮ್ಮೂರಲ್ಲಿ ಆರತಿ ತುಂಬ ಇದೆ. ದೇವ್ರಿಗೆ ಅಂದ್ಬಿಟ್ಟು ನಿಂತಿದ್ದಾವೆ, ಮಂಗಳಾರತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಇನ್ನೊಂದು ಕಡೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹಚ್ಚುತ್ತಾ ಇದ್ದಾರೆ ಬಾಳೆಹಣ್ಣು. ನೋಡಿ ದೇವರು, ನಮ್ಮೂರ ದೇವರು ರಾಕ್ಸಮ್ಮ ದೇವಿ ಅಂತ ಹೇಳ್ಬಿಟ್ಟು ಈ ಥರ ಐತೆ. ಸಲನೂ ಜೋರಾಗೆ ಮಾಡ್ತಿದ್ರು, ಈ ಸಲನೇ ಸಿಂಪಲಾಗಿ ಮಾಡ್ತಾ ಇರೋದು. ಆದರೂ ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಊರ ಕಡೆ ಇದೆಲ್ಲ ನಮ್ಮೂರಲ್ಲಂತೂ ಜಾಸ್ತಿನೇ ಹಬ್ಬ ಮಾಡೋದು, ತಂಬಿಟ್ಟು ಮಾಡೋದು, ಪೂಜೆ ಮಾಡಿಸೋದು ಇದು. ನೋಡಿ ನನ್ನ ಮಗ ಕೋಳಿ ಇಟ್ಕೊಂಡೇ ನಿಂತಿದ್ದಾನೆ. ಅವರೆಲ್ಲ ದೊಡ್ಡ ದೊಡ್ಡ ಮರಿ ಕುಯ್ತವ್ರಲ್ಲಮ್ಮ ಅಂದ್ಕೊಂಡು. ಇನ್ನು ಮನೆ ಮುಂದೆ ಎಲ್ಲ ಹೂವಿನ ಗಿಡ ಮತ್ತು ಎಲೆ, ವೀಳ್ಯದೆಲೆ ಎಲ್ಲ ಹಾಕ್ಕೊಂಡಿದ್ರು. ಇನ್ನು ನನ್ನ ಮಗ ಅಂತೂ ಕೋಳಿ ಇದ್ರಲ್ಲೇ ಅಲ್ಲೇ ನಿಂತುಬಿಟ್ಟಿದ್ದ. ಈ ಥರ ಹಂಚು ನೋಡಿ, ಯಾರಿಗಾರು ನೆನಪಿದೆ, ಎಲ್ಲರಿಗೂ ನೆನಪಿರುತ್ತೆ ನಮ್ಮ ಜನ್ರೇಷನ್ನವ್ರಿಗೆ. ಆ ಥರ ಹಂಚು ನಮ್ಮ ಜನ್ರೇಷನ್ಗೆ ಮುಗೀತದೇನೋ, ನೆಕ್ಸ್ಟ್ ಬರೋದು ಆ ಥರ ಹಂಚು ಕಾಣೋದೆಲ್ಲ. ಡಿಸೈನ್ ಹಂಚು ಮಾಡಿಬಿಟ್ಟವ್ರೆ. ಆ ಥರ ಹಂಚು ಎಷ್ಟು ತಂಪು ಅಂದರೆ ಅದೆಲ್ಲ ಸುಮಾರು ಅವಾಗೆಲ್ಲ ದೀಪ ಬೆಂಕಿ ಹಚ್ಬಿಟ್ಟು ಧೂಪ ಹಾಕ್ತೀವಲ್ಲ, ಅವಾಗೆಲ್ಲ ಆ ಥರ ಇರಲೇ ಇಲ್ಲ. ಈ ಥರ ಬಂದಿರೋ ಥರ ಇರಲಿಲ್ಲ. ಅದರಲ್ಲೇ ಬೆಂಕಿ ಹಚ್ಕೊಳ್ಳೋದು, ಅದಕ್ಕೆ ಧೂಪ ಹಚ್ಚಿ ಪೂಜೆ ಮಾಡ್ತಿದ್ರು. ಇನ್ನು ದೃಷ್ಟಿ ತೆಗಿಯೋಕ್ಕೂ ಉಪಯೋಗಿಸ್ತಾರೆ ಅದನ್ನು. ಇನ್ನು ಬೆಂಗಳೂರಿಗೆ ಬಂದು ನೋಡಿ ಅದು ಬರೋದು ಎಲ್ಲ ಆಗಲಿಲ್ಲ ಯಾವ ರೀತಿ ವೀಡಿಯೋ ಮಾಡೋಕ್ಕೂ. ಇನ್ನು ಮನೆಗೆ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆ ಒರೆಸಿ, ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕಾಯಿಸ್ಕೊಂಡಿದ್ದೆ. ನನ್ನ ಮಗಂಗೆ ಹಾಲು ಕಾಯಿಸ್ಕೊಟ್ಟಿದ್ದೆ, ಕುಡ್ದಿದ್ದ. ಮತ್ತು ನಾನು ರಿಸಿ ಕುಡಿಯೋದು ನೋಡ್ಬಿಟ್ಟು ನಾನು ಕುಡಿತೀನಿ ಅಂದ್ಬಿಟ್ಟು ಕೊಟ್ಟೆ. ಸುಡ್ತಿತ್ತು, ಆದರೂ ಕುಡಿತೀನಿ ಅಂತ ಹೇಳ್ತಾ ಇದ್ದ. ಮತ್ತು ಅವನಿಗೊಂದು ಸ್ವಲ್ಪ ಕುಡಿಸ್ಬಿಟ್ಟು ನಮ್ಮ ಮೇಲ್ಗಡೆ ಗಿಡಕ್ಕೆ ಸ್ವಲ್ಪನೇ ಇರೋದು, ಗಿಡ ಇದ್ದಷ್ಟು ಅವಕ್ಕಾದ್ರೂ ನೋಡಲೇಬೇಕಲ್ಲ, ನಮ್ಮ ವಸ್ತು ಏನೇನೈತೆ ಅದೊಂದು ಸಲ ನೋಡಲೇಬೇಕು. ಹಂಗಾಗಿ ಮೇಲ್ಗಡೆ ಹೋಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಾಕ್ತಾ. ನನ್ನ ಮಗ ಅಲ್ಲೂ ಆಟ ಆಡ್ತಾನೆ. ಮಕ್ಕಳೇ ಅಂದರೆ ಅಷ್ಟೇ, ಅವರು ಎಲ್ಲಿ ಕಂಡ್ರೂ ಸಾಕು ಜಾಗ ಆಟ ಆಡೋದನ್ನೇ ನೋಡೋದು. ಇನ್ನು ನಮ್ಮ ಮನೆ ಮುಂದೆ ಇರೋದು ಈ ಬೇವಿನ ಮರ. ಎಷ್ಟು ಏನೆಲ್ಲ ನೆನಪು, ಸಿಹಿ ನೆನಪು, ಕಹಿ ನೆನಪು ಎಲ್ಲನೂ ಅಷ್ಟೇ. ಇದ್ರ ಮುಂದೆನೇ ಎಕ್ಸ್ಪ್ರೆಸ್ ಮಾಡಬೇಕಷ್ಟೇ. ಎಷ್ಟೊಂದು ನೆನಪಿದ್ದಾವೆ. ಅದು ಮೇಲ್ಗಡೆ ಟೆರೆಸ್ಗೆ ಹೋದಟ್ಗೆ ಅಷ್ಟು ನೆಮ್ಮದಿ. ಮನೆ ಒಳಗಡೆನೇ ಇದ್ದು ಅದು ಮೇಲ್ಗಡೆ ಹೋದಾಗ ಗಾಳಿ ತಗೊಂಡು ನೋಡ್ಕೊಂಡು ಇರೋದು ಎಷ್ಟೊಂದು ಬಿಡಿ. ನನ್ನ ಮಕ್ಕಳಿಬ್ರೂ ಮೇಲ್ಗಡೆ ಆಟ ಆಡಿರೋದು, ನಾವು ಇರೋದು ಎಲ್ಲ ತುಂಬ ನೆನಪುಗಳಂತೂ ತುಂಬ ಇವೆ. ನಾವು ಅದ್ರ ಜೊತೆನೂ ಕಳೆದಿದ್ದೀವಿ. ಬಿಸಿಲು ಬಂದಾಗ ನೆರಳು, ಆ ಮರ ಇರೋದ್ರಿಂದ ಎಷ್ಟೋ ನೆರಳು ಮನೆ ಮುಂದೆ ನಳ್ಳಿರೋದ್ರಿಂದ ಇವರು ಆಟ ಆಡೋಕ್ಕೆ ಎಲ್ಲ ತೊಂದರೆ ಏನಿಲ್ಲ. ಬಿಸಿಲು ಬರೋಲ್ಲ, ಸೆಕೆ ಅನಿಸಲ್ಲ, ಗಾಳಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋವು ನಲಿವು ಏನೇ ಇದ್ದರೂ ಅಲ್ಲೇ ಕೂತ್ಕೊಳ್ಳೋದ್ರಿಂದ ಆ ಥರ ಹೇಳಿದೆ ಅಷ್ಟೇ. ಇನ್ನು ನನ್ನ ಮಗ ಮೆಟ್ಲು ಕೆಳಗೆ ಇಳಿತಾನೆ, ಆದರೂ ಸರ್ಕಸ್ ಮಾಡ್ತಾಯಿದ್ದಾನೆ. ಆ ಥರ ಕೂತ್ಕೊಂಡು ಬಟ್ಟೆ ಎಲ್ಲ ಮೇಲ್ಗಡೆ ತ್ಯಾವ ಮಾಡ್ಕೊಂಡು ಈ ಥರ ಇಳಿದ್ಬಿಟ್ಟು ನೋಡೋಕ್ಕೆ ಅಂತ ಹೋಯ್ತವನೆ. ಇನ್ನು ಊರಿಂದ ನಮ್ಮಮ್ಮ
ಚಿಕನ್ನು ಕೊಟ್ಟಿತ್ತು. ಅವ್ರೊಂದು ಸ್ವಲ್ಪ ಇಟ್ಕೊಂಡ್ರು, ಜಾಸ್ತಿ ಇಟ್ಕೊಂಡೇ ಇಲ್ಲ ಬಿಡಿ, ಅವರು ಎಲ್ಲ ನಮಗೆ ಕೊಟ್ಟಿದ್ದು. ಇನ್ನು ನಮಗೆ ಅಲ್ಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದಕ್ಕೆ ಬಿಸಿಲಲ್ಲಿ ಬೇಸಿಗೆ ಟೈಮ್ ಆದಮೇಲೆ ಇನ್ನೂ ಕೂತ್ಕೊಳ್ಳೋಕ್ಕಾಗಲ್ಲ ಬಸ್ಸಲ್ಲೆಲ್ಲ ಅಂದ್ಬಿಟ್ಟು ಮಕ್ಕಳು ಆಲ್ರೆಡಿ ತೋರಿಸಿದ್ದೀನಿ ನೋಡಿ, ಈ ಥರ ಮಾಡಿರೋದು. ಹಾಗಾಗಿ ಬೇಗ ಬಂದ್ಬಿಟ್ಟು ಅದಕ್ಕೆ ಅಂದ್ಬಿಟ್ಟು ನಮಗೇ ನಾಟಿ ಕೋಳಿ ಕೂದಿ ಕ್ಲೀನ್ ಮಾಡಿಕೊಟ್ಟಿದ್ರು, ಹುರಿದುಬಿಟ್ಟು. ಇನ್ನು ಮತ್ತೆ ಬಟ್ಟೆ ಒಗ್ದಿದ್ನೆಲ್ಲ ಅದು ಒಣೆ ಹಾಕಿರಲಿಲ್ಲ, ಮರ್ತ್ಕೊಂಡು ತಿರ್ಗಿ ಮತ್ತೆ ಹೋಗಿ ಬಟ್ಟೆ ಎಲ್ಲ ಒಣೆ ಹಾಕ್ಬಿಟ್ಟು ಬಂದೆ. ಅದು ಒಗ್ಗರಣೆ ಹಾಕ್ಬಿಟ್ಟು ಹೋಗ್ದು. ಇನ್ನು ಮಧ್ಯಾಹ್ನ ಅಲ್ಲಿಂದ ಬಂದು ಸಾಕಾಗಿ ಇನ್ನು ಮೈ ತೊಳ್ಕೊಂಡು ಸ್ನಾನ ಎಲ್ಲ ಅವ್ರಿಗೆ ಮಾಡಿಸ್ದೆ. ಇನ್ನು ಸಾಂಬಾರು ಮಾಡಿಬಿಡೋಣ ಅಂತೇಳ್ಬಿಟ್ಟು ಸಾಂಬಾರ್ಗೂ ಕೂಗ್ಸೋಕೆ ಇಟ್ಬಿಟ್ಟು ಮತ್ತು ಅನ್ನ ಮುದ್ದೆ ಮಾಡೋಣ ಬಂದು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ಟೆ ಒಗ್ದಿದ್ನಲ್ಲ ಅಂದ್ಬಿಟ್ಟು ಅವು ಹಾರ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಒಣೆ ಹಾಕ್ತಾಯಿದ್ದೀನಿ. ನೋಡಿ ನಮ್ಮ ದಿನಚರಿ ನಿಮ್ಗೇನು ಅನಿಸುತ್ತೋ ಆ ಥರ ತಿಳ್ಕೊಳ್ಳಿ. ನಮ್ಮದು ಈ ಥರ ಇತ್ತು ನೋಡಿ. ನನ್ನ ಮಕ್ಕಳು ಆಟ ಆಡ್ತಾರೆ, ಕೆಲವ್ರಿಗೆ ಜಾಸ್ತಿ ಓವರಾಗಿ ಆಡ್ತಾರೆ ಅನ್ನೋದು ಬಂದೈತೆ, ಕೇಳ್ಪಟ್ಟೆ. ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಎತ್ತೋರಿಗೆ ಯಜ್ಞ ಕೂಡ ಇಷ್ಟವಂತೆ. ಹಂಗೆ ನನ್ನ ಮಕ್ಳು ಅವ್ರು ಹೆಂಗಿದ್ರು ನನಗಿಷ್ಟನೇ. ಯಾರೇನಾದರೂ ಅಂದ್ಕೊಳ್ಳಿ, ಅಂದ್ಕೊಳ್ಳೋರು ಅನ್ಕೋತಾನೆ ಇರಲಿ, ನಾವು ಹೆಂಗಿರ್ಬೇಕು ಹಂಗೆ ಇರಬೇಕು. ಆದರೂ ಒಂದಂತೂ ಬುದ್ಧಿ ಕಲಿತೆ ನಿಜ. ಎಷ್ಟೊಂದು ಸಲ ನಾನು ಅವ್ರು ಏನೋ ಕೆಟ್ಟದ್ದು ಮಾಡಿದ್ರು, ಇಲ್ಲ ಅವ್ರೇನೋ ಒಳ್ಳೆ ಮಾತಾಡ್ಬಿಟ್ರೆ, ಮತ್ತು ಏನಾದರೂ ಮನ್ಸು ಕರಗೋ ಥರ ಮಾತಾಡ್ಬಿಟ್ರೆ ನಾನು ಕರ್ಗೋಗ್ಬಿಡ್ತಿದ್ದೆ. ಅಯ್ಯೋ ಪಾಪ ಅಲ್ವಾ, ಅಯ್ಯೋ ಪಾಪ ಅಲ್ವಾ ಅಂತ ಈ ಥರ ಅವರು ಏನೇ ಅಂದರೂ ಮಾಡಿಬಿಡೋದು. ಅವ್ರ ಮನಸ್ಸು ಅವ್ರ ಮಾತು ಮರಳಾಗ್ಬಿಡೋದು ಅಂತಾರಲ್ಲ, ಆ ಥರ ಅದೇ ಅದೊಂದು. ಆದರೂ ಅವ್ರದ್ದು ಏನಾಯ್ತು ಅವ್ರ ಮನಸ್ಸಲ್ಲಿ ಫಸ್ಟ್ನೇ ಸಲ ಏನು ಬಂದೈತೆ ಕೊನೆವರೆಗೂ ಅವ್ರ ಮನಸ್ಸಲ್ಲಿ ಅದೇ ಇರುತ್ತೆ, ಅದೇ ಫೈನಲ್ಲು. ನಾವು ಬದಲಾಗವ್ರೆ, ಇಲ್ಲ ಇವ್ರು ಚೇಂಜ್ ಆಗವ್ರೆ ಅಂತ ಹೇಳ್ಕೊಂಡು ನಾವು ಇನ್ನೂ ಹೆಚ್ಚಾಗಿ ಪ್ರೀತಿಸೋಕ್ಕೋ ಇಲ್ಲ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಏನೋ ಒಂದು ಮಾಡ್ತಾಯಿರ್ತೀವಿ. ಅದು ಪದೇ ಪದೇ ಅದೇ ಹಳೇದೇ ಪ್ರೂವ್ ಆದಾಗ ಅದು ಫುಲ್ಫಿಲ್ ಏನು ಅನ್ನೋದೇ ಗೊತ್ತಾಗಲ್ಲ. ಅದ್ರ ಅರ್ಥ ಏನು ಅಂತಲೇ ಗೊತ್ತಾಗಲ್ಲ ಬಿಡಿ ಅದು. ಆದರೆ ಮಕ್ಳ ವಿಷಯಕ್ಕೆ ಇಷ್ಟೊಂದು ಮಾತುಗಳು ಬರ್ತವೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವೆಲ್ಲ ಆಡೋಕ್ಕಾಗುತ್ತಾ? ಈಗ ದೊಡ್ಡವರಾಗಿರೋದ್ರು ನಾವು ಆಡೋ ವಯಸ್ಸಲ್ಲಿ ಆಡ್ಕೊತೀವಿ. ಇನ್ನು ದೊಡ್ಡವರಾದ್ಮೇಲೆ ಆ ಟೈಮ್ ಸಿಗುತ್ತೋ ಇಲ್ವೋ, ಇನ್ನು ಆ ಆಟ ಆಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ, ಆಟ ಆಡ್ತಾರೆ. ಆದರೆ ಆ ಆಟ ಆಡೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಆದರೆ ಬೇರೆಯವ್ರಿಗೆ ಯಾಕೆ ಅದು ಕಿರಿಕಿರಿ ಅನಿಸ್ತೈತೆ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಆ ಸ್ವಲ್ಪ ಟೈಮ್ ಮೇಲೆ ಇಷ್ಟೊಂದು ಹುಡ್ಕವ್ರೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ಇನ್ನು ನಮ್ಮ ದೊಡ್ಡವನು ನಿಜ ಹೇಳ್ಬೇಕಂದ್ರೆ ನಾನು ಎರಡನೇ ಪ್ರೆಗ್ನೆಂಟಲ್ಲೂ ಸುಧಾ ಅವನು ನನ್ನ ಜೊತೆ ಬಂದಿದ್ದಾನೆ. ಆದರೂ ಆ ಪ್ರೆಗ್ನೆಂಟಲ್ಲೂ ಸುಧಾ ಅವನು ಕಿರಿಕಿರಿ ಅಂತ ನನಗನ್ಸಿಲ್ಲ. ಆದರೆ ಆ ಟೈಮಲ್ಲಿ ಡೆಲಿವರಿಯಿಂದ ಪಾಪ ಹೊರಗಡೆ ಬಂದಿದ್ದಾಗಲೂ ಸುಧಾ ನನ್ನ ಜೊತೆ ಇದ್ದಾನೆ. ಪ್ರತಿ ತಿಂಗಳು ಚೆಕಪ್ಗೆ ಹೋದಾಗಲೂ ನಾನು ಕರ್ಕೊಂಡೋಗಿದ್ದೀನಿ ಬೆಂಗಳೂರಿಂದ ಮಂಡ್ಯಕ್ಕೆ. ಆಗಲೂ ನನಗೆ ಕಿರಿಕಿರಿ ಅನಿಸಿಲ್ಲ. ಆದರೆ ಬೇರೆಯವ್ರಿಗೆ ಅವ್ನು ದೊಡ್ಡವನಾದ ಬುದ್ಧಿಗೆ ನನಗೆ ಅನ್ನಿಸ್ತಾನೇ ಇಲ್ಲ. ಆದರೂ ಇದು ತುಂಬ ಹತ್ರದವ್ರೆ ಮಾತಾಡ್ತಾನೆ ಅವರೇ. ನಾನು ಅವ್ರು ಮಾತಾಡ್ತಿರೋದಕ್ಕೆ ತಲೆ ಕೆಡ್ಸ್ಕೊತೇ ಇರಲಿಲ್ಲ. ಅದು ಪದೇ 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 ಅದೇ ಆಗೋಗೈತೆ. ಆದರೂ ಈ ಫೀಲು ಬರುತ್ತೆ ಒಂದು ಸ್ವಲ್ಪ. ಇನ್ನು